ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ, ನೀವು ಇತ್ತೀಚೆಗೆ ಎಲ್ಲರೂ ಕೂಡ ತುಂಬಾ ಜನ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಿದ್ದೀರಾ ಈಗಾಗಲೇ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಡೈಲಿ ಏನ್ ರೀಲ್ಸ್ ಗಳನ್ನ ಪೋಸ್ಟ್ ಗಳನ್ನ ಏನ್ ಹಾಕ್ತಾ ಇದ್ದೀರಾ, ಸೊ ಆ ಒಂದು ರೀಲ್ಸ್ ಗಳಿಗೆ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಸೊ ನಿಮ್ಮ ಒಂದು ಕಾಮೆಂಟ್ ಗೆ ನಿಮ್ಮ ಒಂದು ಫಾಲೋವರ್ಸ್ ಮಾತ್ರ, ನಿಮ್ಗೆ ಏನ್ ಫಾಲೋವರ್ಸ್ ಇರ್ತಾರೆ ಅಲ್ವಾ, 1000 ಜನ ಆಗಿರ್ಬೋದು, 10,000 ಜನ ಆಗಿರ್ಬೋದು, ಅಥವಾ 1 lakh ಫಾಲೋವರ್ಸ್ ಎಷ್ಟೇ ಜನ ಇದ್ರೂ ಕೂಡ ನಿಮ್ಮ ಒಂದು ಫಾಲೋವರ್ಸ್ ಗಳು ಮಾತ್ರ ನಿಮ್ಮ ಒಂದು ಕಾಮೆಂಟ್ ಗೆ, ಅಂದ್ರೆ ನೀವೇನ್ ವಿಡಿಯೋ ಹಾಕಿರ್ತೀರಲ್ವಾ ಆ ಒಂದು ಕಾಮೆಂಟ್ ಗೆ ನಿಮ್ಮ ಒಂದು ಫಾಲೋವರ್ಸ್ ಗಳು ಮಾತ್ರ ಕಾಮೆಂಟ್ ಮಾಡೋ ರೀತಿ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಟ್ರಿಕ್ ನ ಹೇಳಕ್ ಹೊರಟಿದ್ದೀನಿ. ಸೊ ಈ ಒಂದು ಮಾಹಿತಿನ ನಿಮ್ಗೆ ತಿಳಿಸೋಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ, ಯಾಕಂತಂದ್ರೆ ನಾನು ಪ್ರತಿ ಸರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ. ಯಾಕಂತಂದ್ರೆ ನೀವು ನಾನೇನಾದ್ರೂ ಹೊಸ ಹೊಸ ವಿಡಿಯೋಸ್ಗಳ ಅಥವಾ ಟ್ರಿಕ್ಸ್ಗಳ ಜೊತೆ ನಾನೇನಾದ್ರೂ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನನ್ನ ಒಂದು ವಿಡಿಯೋಸ್ಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗಲೇ ಎಲ್ಲರೂ ಕೂಡ ಇನ್ನೂ ನಿಮಗೆ ಉಪಯುಕ್ತ ಮಾಹಿತಿಗಳು ಸಿಗುತ್ತೆ ಟೆಕ್ ರಿಲೇಟೆಡ್ ಆಗಿ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಈಗಲೇ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಇನ್ನು ನೋಡ್ತಾ ಇದ್ದೀರಾ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಜಾಸ್ತಿ ಟೈಮ್ನ ತಗೊಳ್ಳಲ್ಲ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ನೀವಿನ್ನೂ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಪ್ಲೇ ಸ್ಟೋರ್ಗೆ ವಿಸಿಟ್ ಕೊಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಂಡು ಓಪನ್ ಅನ್ನೋದು ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ಪ್ರೊಫೈಲ್ ಒಂದು ಐಕಾನ್ ಕಾಣುತ್ತಿರುವ ರೀಲ್ಸ್ ಆಪ್ಷನ್ ಪಕ್ಕದಲ್ಲಿ ನಿಮಗೆ ಕೆಳಗಡೆ ಮೂಲೆಯಲ್ಲಿ, ಸೊ ಆ ಒಂದು ರೀಲ್ಸ್ ಅಂದ್ರೆ ರೀಲ್ಸ್ ಆಪ್ಷನ್ ಪಕ್ಕದಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಆಪ್ಷನ್ ಕಾಣುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 3 ಡಾಟ್ ಲೈನ್ ಕಾಣುತ್ತೆ, ಆ ಒಂದು 3 ಅಂಡರ್ಲೈನ್ ಕಾಣುತ್ತೆ ಮೂಲೆಯಲ್ಲಿ ರೈಟ್ ಸೈಡ್ ಅಲ್ಲಿ. ಸೊ ಆ ಒಂದು ಅಂಡರ್ಲೈನ್ ಇರ್ತಾವಲ್ಲ 3 ಅಂಡರ್ಲೈನ್, ಸೊ ಆ ಒಂದು ಅಂಡರ್ಲೈನ್ ಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಆಪ್ಷನ್ ಗಳನ್ನು ಶೋ ಆಗುತ್ತೆ. ಅಲ್ಲಿ ಯಾವ ಆಪ್ಷನ್ ನೀವು ಹುಡ್ಕಕ್ ಹೋಗ್ಬೇಡಿ, ಸ್ಕ್ರೋಲ್ ಮಾಡಿ. ಸೊ ಡೈರೆಕ್ಟ್ ಆಗಿ ನೀವು ಸರ್ಚ್ ಬಾಕ್ಸ್ಗೆ ಬನ್ನಿ. ಸರ್ಚ್ ಅಲ್ಲಿ ನೀವು ಕಾಮೆಂಟ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮ್ಗೆ ನೆಕ್ಸ್ಟ್ ಕಾಮೆಂಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಪೋಸ್ಟ್ಸ್ ಆಮೇಲೆ ರೀಲ್ಸ್ ಅಂತ ಬರುತ್ತೆ. ಪೋಸ್ಟ್ ಅಂಡ್ ರೀಲ್ಸ್ ಅಂತ ಬರುತ್ತೆ. ಆ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಫಾಲೋವರ್ಸ್ ಆಗಿರ್ಬೋದು, ಇಲ್ಲಿ ನೋಡಿ ಎವ್ರಿ1 ಅಂತ ಇಟ್ರೆ ನಿಮ್ಮ ಒಂದು ರೀಲ್ ಏನಿರುತ್ತೆ ಆ ಒಂದು ರೀಲ್ಗೆ ಕಾಮೆಂಟ್ಗೆ, ಆ ಒಂದು ರೀಲ್ ನೀವು ಅಪ್ಲೋಡ್ ಮಾಡಿರ್ತೀರಲ್ವ ಆ ಒಂದು ರೀಲ್ಗೆ ನಿಮ್ಮ ಒಂದು ಎಲ್ಲ ಆಡಿಯನ್ಸ್ಗಳು, ಅಂದ್ರೆ ನಾನಾಗಿರ್ಬೋದು ಮತ್ತೆ ಇನ್ನು ಯಾರು ನಿಮ್ಮ ಒಂದು ವಿಡಿಯೋಸ್ಗಳನ್ನ ನೋಡ್ತೀವಿ, ಸೊ ಆ ಒಂದು ವಿಡಿಯೋಸ್ಗಳಿಗೆ ನಾವೆಲ್ಲರೂ ಕಾಮೆಂಟ್ ಮಾಡೋ ರೀತಿ ಸೆಟ್ ಆಗಿರುತ್ತೆ. ನಿಮ್ಮ ಒಂದು ಫಾಲೋವರ್ಸ್ ಮಾತ್ರ, ಅಂದ್ರೆ ನಿಮ್ಗೆ ಏನು ಈಗ ಫಾಲೋವರ್ಸ್ ಇದ್ರಲ್ವಾ 100 ಜನ 200 ಜನ ಸ್ಟಾರ್ಟಿಂಗ್ ಅಲ್ಲೇ ನಡೆದಿದೆ, ಸೊ ಆ ಒಂದು ಫಾಲೋವರ್ಸ್ಗಳು ಮಾತ್ರ ನಿಮ್ಮ ಒಂದು ವಿಡಿಯೋಗೆ ಕಾಮೆಂಟ್ ಹಾಕೋ ರೀತಿ ಇಲ್ಲಿ ಸೆಟ್ ಮಾಡ್ಬೋದು. ಪೀಪಲ್ ಯು ಫಾಲೋ ಅಂದ್ರೆ ನೀವು ಯಾರಿಗೆ ಫಾಲೋನ ಕೊಟ್ಟಿರ್ತೀರಾ ಅವ್ರು ಒಂದೇ ನಿಮ್ಮ ಒಂದು ವಿಡಿಯೋಸ್ಗಳಿಗೆ ಕಾಮೆಂಟ್ ಮಾಡೋ ಒಂದು ಆಪ್ಷನ್. ಸೆಕೆಂಡ್ ಆಪ್ಷನ್, ಫಸ್ಟ್ ಒಂದು ಆಪ್ಷನ್ ಎವ್ರಿ1 ಅಂತಂದ್ರೆ ಎಲ್ಲರೂ, ಫಸ್ಟ್ ಗೆ ಹೇಳಿದಲ್ಲ ಎಲ್ಲರೂ ಅದರಲ್ಲಿ ಕಾಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಯುವರ್ ಫಾಲೋವರ್ಸ್ ಅಂದ್ರೆ ನಿಮ್ಗೇನು ಇವಾಗ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ, ಸೊ ನಿಮ್ಗೆ ಏನು ಫಾಲೋವರ್ಸ್ ಇರ್ತಾರೆ ಆ ಒಂದು ಫಾಲೋವರ್ಸ್ ಮಾತ್ರ ನಿಮ್ಮ ಒಂದು ರೀಲ್ಗೆ ಕಾಮೆಂಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಪೀಪಲ್ ಯು ಫಾಲೋ ಅಂಡ್ ಯುವರ್ ಫಾಲೋವರ್ಸ್ ಅಂದ್ರೆ ನೀವ್ ಯಾರಿಗೆ ಫಾಲೋ ಕೊಟ್ಟಿರ್ತೀರಾ ಮತ್ತೆ ನಿಮ್ಮ ಒಂದು ಫಾಲೋವರ್ಸ್ ಏನಿರ್ತಾರೆ ಅವರು ಮಾತ್ರ ಕಾಮೆಂಟ್ ಮಾಡ್ಬೋದು. ಇಲ್ಲಿ ನೀವು ಎವ್ರಿ1 ಅಂತ ಸೆಲೆಕ್ಟ್ ಆಗಿರುತ್ತೆ. ನಿಮ್ಗೆ ಬೇಕಾದ ರೀತಿಯಲ್ಲಿ ಯಾರು ನಿಮ್ಗೆ ಕಾಮೆಂಟ್ ಅಂದ್ರೆ ನಿಮ್ಮ ಒಂದು ಫಾಲೋವರ್ಸ್ ಆಗಿರ್ಬೋದು, ನೀವು ಫಾಲೋ ಕೊಟ್ಟಿರೋರು ಮತ್ತೆ ನಿಮ್ಮ ಒಂದು ಫಾಲೋವರ್ಸ್ ಗಳು ಮಾತ್ರ ಕಾಮೆಂಟ್ ಮಾಡೋ ರೀತಿ ಇಲ್ಲಿ ಹಲವಾರು ಆಪ್ಷನ್ಗಳು ಬರ್ತವೆ. ನಿಮ್ಗೆ ಯಾವ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಂತ ಇಷ್ಟ ಇರುತ್ತೆ, ಆ ಒಂದು ಆಪ್ಷನ್ ನೀವು ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಯಾವುದೇ ರೀಲ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಒಂದು ಕಾಮೆಂಟ್ಗೆ ನೀವು ಯಾವ ಒಂದು ಆಪ್ಷನ್ ಚಾಯ್ಸ್ ಮಾಡ್ಕೊಂಡಿರ್ತೀರಾ ಅದೇ ಒಂದು ಆಪ್ಷನ್ ಬೇಸ್ ಮೇಲೆ ನಿಮಗೆ ಕಾಮೆಂಟ್ ಮಾಡ್ಬೋದು. ಮತ್ತೆ ಬೇರೆಯವರೆಲ್ಲರೂ ನಿಮಗೆ ಈಗ ಎವ್ರಿ1 ಇದೆ ಅಂತ ತಿಳ್ಕೊಳ್ಳಿ. ಎವ್ರಿ1 ಇಟ್ಟಿದೆ ಅಂತಂದ್ರೆ ಎಲ್ಲ ಆಡಿಯನ್ಸ್ಗಳು ಬಂದು ನಿಮ್ಮ ಒಂದು ರೀಲ್ಸ್ಗೆ ಕಾಮೆಂಟ್ ಮಾಡೋ ಒಂದು ಆಪ್ಷನ್ ಆನ್ ಆಗುತ್ತೆ. ಸೊ ನಿಮ್ಮ ಒಂದು ಫಾಲೋವರ್ಸ್ಗೆ ಒಂದೇನೆ ಇಟ್ಟಿದೆ ಅಂತಂದ್ರೆ ನೆಕ್ಸ್ಟ್ ನೀವು ಯಾವಾಗಾದ್ರೂ ರೀಲ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಒಂದು ಫಾಲೋವರ್ಸ್ಗಳು ಮಾತ್ರ ಕಾಮೆಂಟ್ ಮಾಡೋಕೆ ಅಲ್ಲಿ ಅವಕಾಶ ಇರುತ್ತೆ. ಸೊ ಇನ್ನು ಯಾರೇ ಬಂದರೂ ಕೂಡ ನಿಮ್ಮ ಒಂದು ರೀಲ್ಗೆ ಕಾಮೆಂಟ್ ಮಾಡೋಕೆ ಅವಕಾಶ ಇರಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೊನೆಯವರೆಗೂ ವಿಡಿಯೋನ ನೋಡ್ಬಿಟ್ಟು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ಎಂಡ್ವರೆಗೂ ನೋಡಿ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದೆ ನಾನು ಯೂಟ್ಯೂಬ್ಗೆ ರಿಲೇಟೆಡ್ ಅಂದ್ರೆ ನ್ಯೂ ಬಿಗಿನರ್ಸ್ ಯಾರು ಬರ್ತಾ ಇದ್ದೀರಾ ಯೂಟ್ಯೂಬ್ ಅಂದ್ರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ಯಾವ ರೀತಿ ಐಡಿಯಾಸ್ಗಳು ನನಗೆ ಗೊತ್ತಾಗ್ತಿಲ್ಲ ಅಂತಂದೇಳಿ ಹಲವಾರು ಜನಕ್ಕೆ ಕೆಲವೊಂದಿಷ್ಟು ಡೌಟ್ಸ್ಗಳಿರುತ್ತೆ. ಸೊ ಆ ಒಂದು ಡೌಟ್ಸ್ಗಳನ್ನ ನಿಮಗೆ ತಿಳಿಸೋ ಅಂದ್ರೆ ಆ ಒಂದು ಡೌಟ್ಸ್
ಡೌಟ್ಸ್ನ ಯಾವ ರೀತಿ ಕ್ಲಿಯರಿಟಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ. ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ಕಂಟೆಂಟ್ ನಿಮಗೆ ಅಂದರೆ ನನಗೆ ಗೊತ್ತಿರೋಷ್ಟು ನಾಲೆಡ್ಜ್ ಆಗಲಿ ನಿಮಗೆ ತಿಳಿಸೋಕೆ ಯೂಸ್ಫುಲ್ ಆಗುತ್ತೆ, ಮೋಟಿವ್ ಸಿಕ್ಕಂತಾಗುತ್ತೆ. ಸೊ ಈ ಒಂದು ವಿಡಿಯೋಗೆ ನಿಮಗೆ ಈ ಒಂದು ಟ್ರಿಕ್ ಏನಾದರೂ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಈ ಒಂದು ವಿಡಿಯೋಗೆ ನಿಮ್ಮ ಈ ವಿಡಿಯೋದ ಅನಿಸಿಕೆನ ನೀವು ಈ ಒಂದು ವಿಡಿಯೋದ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.